ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಸಿಬ್ಬಂದಿದವರು ನಾಳೆ ಅಂದರೆ ಡಿಸೆಂಬರ್ 31ನೇ ತಾರೀಕು ಬಸ್ನೆಲ್ಲ ಬಂದ್ ಮಾಡ್ತೀವಿ. ಯಾವುದೇ ಥರ BMTC ಆಗಿರ್ಬೋದು ಅಥವಾ KSRTC ಬಸ್ಗಳಾಗಿರ್ಬೋದು ಯಾವುದು ಕೂಡ ಇರೋದಿಲ್ಲ ಅಂತ ಮುಷ್ಕರ ಮಾಡ್ತೀವಿ ಅಂತ ಹೇಳಿದರು. ನ್ಯೂ ಇಯರ್ ಬೇರೆ ಪ್ಲ್ಯಾನ್ಸ್ ಇರುತ್ತೆ ಎಲ್ಲರಿಗೂ ಕೂಡ, ಬೇರೆ ಎಲ್ಲೆಲ್ಲರ ಹೊರಗಡೆ ಹೋಗೋದೆಲ್ಲ ಇರುತ್ತೆ. ಹಾಗಾದರೆ ನಾಳೆ ಬಸ್ ಇರುತ್ತಾ ಇಲ್ವಾ ಅಂತ ನಿಮಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆ ನಿನ್ನೆ ಮೀಟಿಂಗ್ ನಡೆದಿದೆ. ಅದರಲ್ಲಿ ಏನು ನಿರ್ಧಾರ ಮಾಡಿದ್ದಾರೆ, ನಾಳೆ ಬಸ್ ಬಂದಿರುತ್ತಾ ಅಥವಾ ಮೊದಲಿನಂತೆ ಅಂದರೆ ಇವಾಗ ಹೇಗಿದೆಯೋ ಹಾಗೆ ಸಂಚಾರ ನಡೀತಿರುತ್ತಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಬನ್ನಿ ವಿಡಿಯೋನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಸಾರಿಗೆ ಇಲಾಖೆಯನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಅವರ ಬೇಡಿಕೆಯನ್ನು ಇಟ್ಟು ಸಾಕಷ್ಟು ಅವರ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ರು. ಅದ್ರ ಬಗ್ಗೆ ನಿನ್ನೆ ಮೀಟಿಂಗ್ ಕೂಡ ಇಟ್ಕೊಂಡಿದ್ರು. ಅವರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಅಂತ. ಮತ್ತು ನಾಳೆ ಅಂದರೆ ಡಿಸೆಂಬರ್ 31ನೇ ತಾರೀಕು ನಾವು ಮುಷ್ಕರನ ಮಾಡ್ತೀವಿ, ಯಾವುದೇ ರೀತಿ BMTC ಹಾಗೆ KSRTC ಬಸ್ಸು ಮುಷ್ಕರ ಮಾಡ್ತೀವಿ ಅಂತ ಹೇಳಿದರು. ಬಟ್ ನಿನ್ನೆ ನಡೆದ ಮೀಟಿಂಗು ಯಶಸ್ವಿಯಾಗಿದೆ. ನಿನ್ನೆ CM ಸಿದ್ದರಾಮಯ್ಯ ಅವ್ರ ಜೊತೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು ಅಥವಾ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಿನ್ನೆ ಮೀಟಿಂಗ್ ನಡೆಸಿದ್ದಾರೆ. ಅದರಲ್ಲೆಲ್ಲ ಡಿಸ್ಕಷನ್ ಮಾಡಿ ಸಂಕ್ರಾಂತಿ ಹಬ್ಬ ಆದಮೇಲೆ ಅವರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಅಂದ್ಬಿಟ್ಟು CM ಸಿದ್ದರಾಮಯ್ಯ ಅವರು ಹೇಳಿದ್ದಾರಂತೆ. ಆ ಮೀಟಿಂಗ್ ಮುಗಿಸ್ಕೊಂಡು ನಮ್ಮ ಸಾರಿಗೆ ಸಚಿವರೇ ಮೀಡಿಯಾ ಮುಂದೆ ಹೇಳಿದ್ದಾರೆ, ನಾವು ಸಂಕ್ರಾಂತಿ ಹಬ್ಬ ಆದಮೇಲೆ ನಮ್ಮ ಸಮಸ್ಯೆನೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾಳೆ ಯಾವುದೇ ರೀತಿ ಬಂದಿರೋದಿಲ್ಲ. ಯಾವ ಥರ ಬಸ್ ಸಂಚಾರ ನಡೀತಿರುತ್ತೋ ಹಾಗೆ ಬಸ್ ಸಂಚಾರ ನಡೀತಿರುತ್ತೆ. ಸಂಕ್ರಾಂತಿ ಹಬ್ಬ ಆದಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾರು ಭಯಪಡೋ ಅಗತ್ಯ ಇಲ್ಲ. ನಿಮಗೆ ನಾಳೆ ಎಲ್ಲ BMTC ಆಗಿರ್ಬೋದು, KSRTC ಬಸ್ ಆಗಿರ್ಬೋದು, ಎಲ್ಲ ಬಸ್ಗಳು ಕೂಡ ಸಂಚಾರ ಆಗ್ತಾ ಇರುತ್ತೆ. ಇದಾಗಿತ್ತು ಫ್ರೀ ಬಸ್ ಅಂದರೆ ಬಸ್ ಬಂದಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ. ಇನ್ನು ರೇಷನ್ ಕಾರ್ಡ್ ಅಪ್ಡೇಟ್ ಅಂತ ಬಂದರೆ ನಿಮಗೂ ಕೂಡ ಗೊತ್ತಿದೆ, ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ತಿದ್ದಾರೆ. APL ಕಾರ್ಡ್, BPL ಅಂತ್ಯೋದಯ ಕಾರ್ಡ್ ಅಂತ. ಅದು ಇನ್ನು 2 ದಿನ ಬಾಕಿ ಇರೋದು. ಇವತ್ತಾಗಲೇ 30ನೇ ತಾರೀಕು. ಇವತ್ತು ನಾಳೆ ಅಷ್ಟೇ ಟೈಮ್ ಇರೋದು, ನಾಳೆ ಲಾಸ್ಟ್ ಆಗೋಗುತ್ತೆ. ಹಾಗಾಗಿ ಯಾರೆಲ್ಲ ತಿದ್ದುಪಡಿ ಇನ್ನೂ ನಿಮಗೆ ವಿಷಯ ಗೊತ್ತಿಲ್ಲ, ಇವಾಗ ನೋಡ್ತಾ ಇದ್ದೀರಾ ಅಂದರೆ ಇವಾಗಲೂ ಕೂಡ ಟೈಮ್ ಇದೆ. ಸಂಜೆವರೆಗೂ ಕೂಡ ಇವತ್ತು ನಾಳೆ ಅಷ್ಟೇ ಬಾಕಿ ಇರೋದು. ಅಕಸ್ಮಾತ್ ನಿಮ್ಮ ಮನೇಲಿ ಅಥವಾ ನಿಮಗೆ ಗೊತ್ತಿರೋರು ಯಾರಿಗಾರ ಇದ್ದವ್ರಿಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಆದಷ್ಟು ಬೇಗ ವಿಷಯ ತಿಳಿಸಿ. ಇವತ್ತು ನಾಳೆ ಅಷ್ಟೇ ಕಾಲಾವಕಾಶನ ಮಾಡಿಕೊಟ್ಟಿರೋದು. ಆಮೇಲೆ ಲಿಂಕ್ ಕ್ಲೋಸ್ ಮಾಡಿಬಿಡ್ತಾರೆ. ಯಾವುದೇ ಥರ ತಿದ್ದುಪಡಿ ಮಾಡ್ಸೋಕ್ಕಾಗಲ್ಲ. ನೀವು ಯಾವ್ದು ಬೇಕಾದ್ರೆ ತಿದ್ದುಪಡಿ ಮಾಡಿಸ್ಬೋದು. ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಹೆಸರು, ಅಡ್ರೆಸ್ಸು, ಹೊಸ ಹೆಸರು ಸೇರಿಸೋದು, ತೆಗೆಸೋದು, ಮತ್ತು ರೇಷನ್ ಡಿಪೋಗಳ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಡಿಸ್ಬೋದು. ಇದೇ ಥರ ಸರ್ಕಾರದ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ, ನೀವು ಮಿಸ್ ಮಾಡ್ದಲ್ಲೇ ವೀಡಿಯೋಸ್ನ ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ಇದಾಗಿತ್ತು ಹೊಸ ಅಪ್ಡೇಟ್. ಇಷ್ಟೊತ್ತು ವೀಡಿಯೋ ನೋಡಿದ್ದಾಗೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.